ಗಾಬರಿಯಾದ ಲತಾ. ರಾಹುಲ್ ಕೆಲಸಕ್ಕೆ ಹೋಗಬೇಕಾದಾಗ ಲತಳ ತುಟಿಗೆ ಮುತ್ತನ್ನು ಕೊಟ್ಟು ಹೋಗುತ್ತಿದ್ದ. ಕೆಲವೊಂದು ಬಾರಿ ಹೇಗೆ ಮುತ್ತು ಕೊಡುತ್ತಿದ್ದ ಅಂದರೆ, ಎಷ್ಟು ಹೊತ್ತಾದರೂ ತುಟಿಗೆ ತುಟಿ ಮುತ್ತು ಕೊಡುವುದನ್ನು ನಿಲ್ಲಿಸುತ್ತಲೇ ಇರಲಿಲ್ಲ. ನಿರಂತರವಾಗಿ ಕೊಡುತ್ತಿದ್ದ. ಮೂಡ್ ಬಂದರೆ ಆಫೀಸ್ಗೂ ಕೂಡ ಹೋಗುತ್ತಿರಲಿಲ್ಲ. ಇಬ್ಬರು ಬೆತ್ತಲಾಗಿ ಆ ದಿನವನ್ನು ಪೂರ್ತಿಯಾಗಿ ಕಳೆಯುತ್ತಿದ್ದರು. ಲತಾ ಎಂದರೆ ಅವನಿಗೆ ಹುಚ್ಚು. ಅವಳಿಲ್ಲದ ಒಂದೇ ಒಂದು ಕ್ಷಣವೂ ಅವನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ. ಮದುವೆ ಆದ ದಿನದಿಂದಲೂ ಅವರಿಗೆ ಚೂರೂ ಕೂಡ ನೋವು ಮಾಡಿಲ್ಲ. ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾನೆ. ಪ್ರತಿ ರಾತ್ರಿ ಲತಾಳಿಗೆ ಮೊದಲ ರೀತಿ ಇರುತ್ತದೆ. ಇಬ್ಬರು ಬೆತ್ತಲಾಗಿ ಸಂಪೂರ್ಣವಾಗಿ ಸುಖವನ್ನು ಅನುಭವಿಸುತ್ತಾರೆ ಆನಂದದಿಂದ. ನನ್ನ ಹೆಸರು ಲತಾ. ತುಂಬ ಸುಂದರವಾಗಿದ್ದೇನೆ. ದೇವಲೋಕದ ಅಪ್ಸರೆಯ ರೀತಿ ಕಾಣುತ್ತೇನೆ. ನನ್ನ ಹಣೆ ಬರಹ ಎಂದರೆ ಅಪ್ಪ ಅಮ್ಮ ಬಡವರು. ಅದಕ್ಕಾಗಿ ನನ್ನನ್ನು ಯಾರೂ ಮದುವೆ ಮಾಡಿಕೊಳ್ಳುತ್ತಿಲ್ಲ. ವಯಸ್ಸು 25 ಆದರೂ ಇನ್ನೂ ಕುಮಾರಿಯಾಗೇ ಇದ್ದೇನೆ. ಯಾರು ಬಂದರೂ ಕೂಡ ಮನೆಗೆ ಮೊದಲು ಒಪ್ಪಿಕೊಳ್ಳುತ್ತಾರೆ. ನಂತರ ಅಪ್ಪ ಏನೂ ಕೊಡುವುದಿಲ್ಲ, ಮದುವೆ ಮಾಡಿಕೊಂಡು ಹೋಗಿ ಅಂತ ಹೇಳುತ್ತಾರೆ. ಆಗ ಎಲ್ಲರೂ ಹಿಂದಿರುಗುತ್ತಾರೆ. ಆಗ ನನ್ನ ಬದುಕಿನಲ್ಲಿ ಬಂದಿದ್ದು ರಾಹುಲ್ ನನ್ನ ಫೋಟೋವನ್ನು ನೋಡಿದ ತಕ್ಷಣ ಒಪ್ಪಿಕೊಂಡರು. ಮದುವೆ ಆದರೆ ಇವಳನ್ನೇ ಮದುವೆ ಆಗುವುದು ಅಂತ. ನಮ್ಮ ಮನೆಗೆ ಅವರು ಬಂದಾಗ ಯಾರೂ ನಂಬಲಿಲ್ಲ. ಅವರು ನನ್ನನ್ನು ಮದುವೆಯಾಗುತ್ತಾರೆ ಏಕೆಂದರೆ ಅವರು ದೊಡ್ಡ ಕಾರಿನಲ್ಲಿ ಬಂದರು. ತುಂಬ ಶ್ರೀಮಂತರು. ರಾಹುಲ್ ಹೇಳುವ ಪ್ರಕಾರ ಅವರಿಗೆ ಚೆನ್ನಾಗಿ ಓದಿಕೊಂಡಿರುವ ಮನೆಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗುವ ಹುಡುಗಿ ಸಾಕು. ಮದುವೆಯನ್ನು ನಾವೇ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದರು. ನಾನು ಒಪ್ಪಿಕೊಂಡೆ. ಅಪ್ಪ ಒಪ್ಪಲಿಲ್ಲ. ಆಗ ರಾಹುಲ್ ಅವರಿಗೆ ವಧುದಕ್ಷಿಣೆ ಅಂತ 10 ಲಕ್ಷ ಕೊಟ್ಟರು. ಆನಂತರ ಅಪ್ಪ ಒಪ್ಪಿಕೊಂಡರು. ಮದುವೆಗೆ ಅಪ್ಪ ದುಡ್ಡಿಗಾಗಿ ನನ್ನನ್ನು ಮಾರಿಬಿಟ್ಟರು ಅಲ್ಲವೇ. ಮದುವೆಯಾದ ದಿನದಿಂದಲೂ ರಾಹುಲ್ ನನ್ನನ್ನು ಬಿಟ್ಟು ಕೊಡುತ್ತಿರಲಿಲ್ಲ. ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಬಡವರ ಮನೆಯ ಹೆಣ್ಣು ಮಕ್ಕಳಿಗೆ ಶ್ರೀಮಂತರ ಮನೆಯ ಸೊಸೆಯಾದರೂ ಕೂಡ ಅಲ್ಲಿ ಗೌರವ ಸಿಗುವುದಿಲ್ಲ. ಅದು ನನಗೂ ಕೂಡ ಆಗುತ್ತಿತ್ತು. ಅದರಿಂದ ಬೇಸತ್ತ ರಾಹುಲ್ ಸಪ್ರೇಟ್ ಮನೆ ಮಾಡಿ ಹೊರಗೆ ಬಂದೆವು. ಅವರಿಗೆ ಬರುವ ಸಂಪಾದನೆಯಲ್ಲಿ ನಾವಿಬ್ಬರು ತುಂಬ ಚೆನ್ನಾಗಿ ಬದುಕಬಹುದಿತ್ತು. ಇನ್ನು ನಮ್ಮ ಬದುಕು ತುಂಬ ಸುಂದರವಾಗಿತ್ತು. ಪ್ರತಿ ರಾತ್ರಿ ಮೊದಲ ರಾತ್ರಿ ಆ ರೀತಿ ಇರುತ್ತಿತ್ತು. ರಾಹುಲ್ ನಾನು 2 ದೇಹ 1 ಪ್ರಾಣದ ರೀತಿ ಇದ್ದೆವು. ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ಪ್ರೀತಿಯನ್ನು ಹಂಚುತ್ತಾ ಇದ್ದೆವು. ನಮ್ಮಿಬ್ಬರ ಪ್ರೀತಿಯಿಂದ ನಮ್ಮ ಸಂಬಂಧಿಕರು ಹೊಟ್ಟೆ ಉರಿಯಿಂದ ತುಂಬ ಕಷ್ಟಪಡುತ್ತಿದ್ದರು. ಇವುಗಳ ಮಧ್ಯೆ ರಾಹುಲ್ ಆಫೀಸ್ನಲ್ಲಿ ಒಂದು ಫಂಕ್ಷನ್ ಇತ್ತು. ಅದಕ್ಕೆ ನನ್ನನ್ನು ಚೆನ್ನಾಗಿ ರೆಡಿ ಮಾಡಿ ಕರೆದುಕೊಂಡು ಹೋಗಿದ್ದರು. ನಾನು ನೆಟ್ ಸ್ಯಾರಿ ಹಾಕಿದ್ದೆ, ಬ್ಲ್ಯಾಕ್ ಕಲರ್ದು. ಇದರಿಂದ ನನ್ನ ದೇಹದ ಮೈಬಣ್ಣ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಅಲ್ಲಿ ಇದ್ದವರಿಗಿಂತ ನಾನೇ ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಅಲ್ಲಿ ಇದ್ದ ಒಂದು ಹುಡುಗ ನನ್ನನ್ನು ಟೀಸ್ ಮಾಡಿದ. ಇದರಿಂದ ಕೋಪಗೊಂಡ ರಾಹುಲ್ ಅವನಿಗೆ ಚೆನ್ನಾಗಿ ಹೊಡೆದ, ರಕ್ತ ಬರುವ ರೀತಿ. ಇದರಿಂದ ಅವರ ಬಾಸ್ ರಾಹುಲ್ಗೆ ಚೆನ್ನಾಗಿ ಬೈದರು. ವಿಷಯ ತಿಳಿದ ಮೇಲೆ ಅವರ ಬಾಸ್ ಸುಮ್ಮನಾದರು. ಎಲ್ಲಕ್ಕಿಂತ ಹೆಚ್ಚಿಗೆ ನನ್ನನ್ನು ಬಿಟ್ಟು ಹೊರಟು ಹೋದರು. ನಾನು ಪಾರ್ಟಿಯಲ್ಲಿ ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಕಾಣಿಸಲಿಲ್ಲ. ವಿಧಿ ಇಲ್ಲದೆ ಕೊನೆಗೆ ಮನೆಗೆ ಬಂದೆ. ಮನೆಯಲ್ಲಿ ಲೈಟ್ ಹಾಕದೆ ಒಬ್ಬರೇ ಕುಳಿತಿದ್ದರು. ನಾನು ಏನಾಯಿತು, ಇಷ್ಟೊಂದು ಬೇಸರ ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಅಂತ ಅವರ ಕೈಯನ್ನು ಹಿಡಿದುಕೊಂಡೆ. ಆಗ ಅವರು ನನ್ನ ಕೈಯನ್ನು ತಳ್ಳಿದರು. ನನಗೆ ಭಯ ಶುರುವಾಯಿತು. ಮೊದಲ ಬಾರಿ ರಾಹುಲ್ ತುಂಬ ಕೋಪ ಮಾಡಿಕೊಂಡಿರುವುದು. ಅಕಸ್ಮಾತ್ ನನ್ನನ್ನು ಬಿಟ್ಟು ಬಿಟ್ಟರೆ ನಾನು ಎಲ್ಲಿ ಹೋಗಲಿ. ಪದೇ ಪದೇ ಅವರ ಮೇಲೆ ಬಿದ್ದು ಹೋಗುತ್ತಿದ್ದೆ. ಆಗ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನನ್ನು ಕ್ಷಮಿಸು, ನಿನಗೆ ಅವಮಾನವಾದರೂ ನಾನು ಸುಮ್ಮನಿರಬೇಕಿತ್ತು ಅಂತ ಮಗುವಿನ ರೀತಿ ಅಳಲು ಶುರು ಮಾಡಿದರು. ನನಗೆ ಬೇಸರವಾಯಿತು. ಅವರ ಕಣ್ಣೀರನ್ನು ಒರೆಸಿದೆ. ನನ್ನ ತೊಡೆಯ ಮೇಲೆ ಮಲಗಿ ಅವರ ದುಃಖ ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದರು. ರಾಹುಲ್ ಜೋರಾಗಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದರು. ನನಗೂ ಕೂಡ ಕಣ್ಣೀರು ಬಂತು. ನಂತರ ನನ್ನ ತುಟಿಗಳಿಗೆ ಚುಂಬಿಸಿದರು. ನಾನು ಕೂಡ ಸಹಕರಿಸಿದೆ. ಇಬ್ಬರು ತುಂಬ ಹೊತ್ತು ಮುತ್ತನ್ನು ಕೊಟ್ಟುಕೊಂಡು ನಂತರ ಸಂಪೂರ್ಣವಾಗಿ ಬೆತ್ತಲಾದೆವು. ಇಬ್ಬರು ಒಂದಾದೆವು. ಎಂದೂ ಕೂಡ ನಿನಗೆ ಇನ್ನೊಬ್ಬರಿಂದ ಅವಮಾನವಾಗದಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು. ಆ ರಾತ್ರಿ ತುಂಬ ಸುಂದರವಾಗಿತ್ತು.
ಇದಾದ ಸ್ವಲ್ಪ ದಿನಕ್ಕೆ ನಾನು ಪ್ರೆಗ್ನೆಂಟ್ ಆದೆ. ಆಗ ರಾಹುಲ್ ಮತ್ತು ಅವರ ಮನೆಯವರು, ನನ್ನ ಮನೆಯವರು ನನ್ನನ್ನು ಇನ್ನೂ ಪ್ರೀತಿಯಿಂದ ನೋಡಿಕೊಳ್ಳಲು ಶುರು ಮಾಡಿದರು. ರಾಹುಲ್ಗೆ ಈಗಲೂ ಕೂಡ ಮಗುವಿಗಿಂತ ನಾನು ಎಂದರೆ ತುಂಬ ಪ್ರೀತಿ. ಮಗುವನ್ನು ಕೊಡುತ್ತಿರುವುದು ನಾನೂ ಅಲ್ಲವೇ? ಅವರು ನನ್ನ ಕಣ್ಣಲ್ಲಿ ಸ್ವಲ್ಪ ನೋವನ್ನು ಆಗಲಿ, ಕಣ್ಣೀರನ್ನಾಗಲಿ ನೋಡಲು ಇಷ್ಟಪಡುವುದಿಲ್ಲ. ಅವರ ಪ್ರೀತಿಗೆ ನಾನು ಸೋತು ಹೋದೆ. ಯಾರೂ ಮದುವೆ ಆಗದ ಹುಡುಗಿ ನನ್ನಂಥವರಿಗೆ ಒಂದು ಅದ್ಭುತವಾದ ಬದುಕನ್ನು ಕೊಟ್ಟ ರಾಹುಲ್ಗೆ ಭಗವಂತ ಎಲ್ಲ ಸುಖವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡುವೆ. ಏಕೆಂದರೆ ಅವರು ಎಷ್ಟು ಚೆನ್ನಾಗಿ ಇರುತ್ತಾರೆ ಅಷ್ಟು ನನ್ನ ಬದುಕು ಸುಂದರವಾಗಿರುತ್ತದೆ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.